ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ಕೊನೆಗೂ ಕೂಡ ರಾಜ್ಯ ಸರ್ಕಾರ 16ನೇ ಕಂತಿನ ಹಣನ ಬಿಡುಗಡೆ ಮಾಡಿದೆ. 16ನೇ ಕಂತಿನ ಗೃಹಲಕ್ಷ್ಮಿ 2,000 ಎಲ್ಲಾ ಮಹಿಳೆಯರ ಖಾತೆಗೆ ಜಮಾ ಆಗೋದಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ವಿತ್ ಇನ್ಫಾರ್ಮೇಶನ್ ಇರುತ್ತೆ. ನಿಮಗೆ ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಶನ್ ತಿಳಿಸ್ಕೊಡೋದಿಲ್ಲ. ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಒಟ್ಟು ಕರ್ನಾಟಕದಲ್ಲಿ 5 ಗ್ಯಾರಂಟಿ ಯೋಜನೆಗಳಿದಾವೆ. 5ರಲ್ಲಿ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಕರೆಕ್ಟ್ ಆಗಿ ಪ್ರತಿ ತಿಂಗಳು ಹಣನ ಹಾಕ್ತಾ ಇರಲಿಲ್ಲ. 16ನೇ ಕಂತಿನ ಹಣ ಈಗಾಗಲೇ 30,000 ರೂಪಾಯಿ ಅಮೌಂಟ್ ನಮ್ಗೆ ಕ್ರೆಡಿಟ್ ಆಗಿದೆ. 15 ಕಂತಿಂದು 16ನೇ ಕಂತಿನ ಹಣಕ್ಕೋಸ್ಕರ ಸುಮಾರು 2.5 ತಿಂಗಳಿಂದ ಕಾಯ್ತಾನೆ ಇದೀವಿ ಯಾವಾಗ ಬರಬಹುದು ಅಂತ. ಫೈನಲಿ ಅದಕ್ಕೆ ಡೇಟ್ ಫಿಕ್ಸ್ ಆಗಿ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾ ಇದೆ ಮಹಿಳೆಯರ ಖಾತೆಗೆ. ಈಗಾಗಲೇ ಬಹಳಷ್ಟು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಯಾವ ಜಿಲ್ಲೆಯ ಮಹಿಳೆಯರಿಗೆ ಅಮೌಂಟ್ ಬಂದಿದೆ, ಬಾಕಿ ಉಳಿದವರಿಗೆ ಯಾಕೆ ಬಂದಿಲ್ಲ? ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ಇನ್ ಕೇಸ್ ನಿಮಗೆ ಬಂದಿಲ್ಲ ಅಂದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಯಾವ ಡಿಸ್ಟಿಕ್ ಅಂತ ಮೆನ್ಷನ್ ಮಾಡಿ ಪ್ಲೀಸ್, ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದ್ರೆ ನಿಮ್ಮ ಡಿಸ್ಟಿಕ್ ನ ಮೆನ್ಷನ್ ಮಾಡಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ತಿಳಿಸಿ. ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ 16ನೇ ಕಂತಿನ ವಿಚಾರವಾಗಿ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಒಳ್ಳೆ ನ್ಯೂಸ್ ನ ಹೇಳ್ತೀನಿ ನೋಡಿ. ಗೃಹಲಕ್ಷ್ಮಿ ಹಣದಿಂದ ಒಬ್ಬೊಬ್ರಿಗೂ ಒಂದೊಂದು ರೀತಿಯಾಗಿ ಜೀವನ ನಡೆಸೋದಿಕ್ಕೆ ಅಥವಾ ಅವರ ಜೀವನ ಸುಧಾರಣೆಗೆ ಸಹಾಯ ಆಗಿದೆ. ರಾಜ್ಯ ಸರ್ಕಾರದ ಮುಖ್ಯ ಉದ್ದೇಶನೇ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣ ತರೋದು. ಅವರಿಗೆ ಏನೋ ಹಣಕಾಸಿನ ಖರ್ಚಿರುತ್ತೆ, ಅದನ್ನೆಲ್ಲ ನಾವು ಕೊಡಬೇಕು. ನಮ್ಮ ಮೂಲಕ ಅವರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋದೇ ಉದ್ದೇಶ ಆಗಿತ್ತು. ಸೊ ಇಲ್ಲೊಬ್ರು ಮಹಿಳೆ ಏನ್ ಮಾಡಿದ್ದಾರೆ, ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಕೂಡಿಟ್ಟು ಅಂದ್ರೆ ಇವ್ರು ಬಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇರುತ್ತಲ್ಲ, ಗಡಿ ಅಂಚಲಿ ಚಡಚಣ ಅನ್ನೋ ಒಂದು ತಾಲೂಕಲ್ಲಿ ಶಿರಾಡೋಣ ಅನ್ನೋ ಗ್ರಾಮದಲ್ಲಿ ಇರುವಂತಹ ಮಹಿಳೆಯರು. ಸೊ ಇವರು ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಬರ್ತಾ ಇರುತ್ತಲ್ವಾ, 30,000 ರೂಪಾಯಿ ಅಮೌಂಟ್ ಇಲ್ಲಿವರೆಗೂ ಒಟ್ಟಿಗೆ ಬಂದಿದೆ. ಆ ಹಣನ ಕೂಡಿಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಹಣನ ಕೂಡಿಟ್ಕೊಂಡು ಒಟ್ಟು 1 ಲಕ್ಷ ಅಮೌಂಟ್ ನ ಅವರು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಟೋಟಲ್ 1 ಲಕ್ಷ ಮಾಡ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ 30,000 ರೂಪಾಯಿ ಇರುತ್ತೆ, ಇನ್ನು 70,000 ಅವರೇ ಅಡ್ಜಸ್ಟ್ ಮಾಡ್ಕೊಂಡು ತಮ್ಮದೇ ಆದ ಒಂದು ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಮನೆ ಅಂದ್ರೆ ಅದು ಪತ್ರಾಸ್ ನಿಲಯ ಅಂತ ಇರುತ್ತೆ. ಅದು ಬೇರೆ ರೀತಿಯಾಗಿರುತ್ತೆ, ನಾರ್ಮಲ್ ಮನೆಗಿಂತ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆ ರೀತಿಯಾಗಿ ಒಂದು ಮನೆಯನ್ನ ಅವರು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಗೃಹಲಕ್ಷ್ಮಿ ನಿಲಯ ಅಂತ ನಾಮಕರಣ ಕೂಡ ಮಾಡಿದ್ದಾರೆ. ಜೊತೆಗೆ ಅವ್ರ ಮನೆ ಮುಂದೆ ಸಿದ್ದರಾಮಯ್ಯ ಅವ್ರದ್ದು ಭಾವಚಿತ್ರವನ್ನ ಹಾಕೊಂಡಿದ್ದಾರೆ. ಅಂದ್ರೆ ಅವ್ರ ಫೋಟೋ ಹಾಕೋಬಿಟ್ಟು ಸಿದ್ದರಾಮಯ್ಯ ಕೃಪೆ ಅಂತ ಕೂಡ ಬರ್ಸ್ಕೊಂಡಿದ್ದಾರಂತೆ. ಅದ್ರದ್ದು ಫೋಟೋ ಕೂಡ ಹಾಕಿದೀನಿ ನೋಡಿ. ಈ ರೀತಿಯಾಗಿ ಅವ್ರ ಮನೆನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಒಂದು ಒಳ್ಳೆ ಕೆಲಸ ಅಂತಾನೆ ಹೇಳ್ಬಹುದು. ಗೃಹಲಕ್ಷ್ಮಿ ಹಣದಿಂದ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಒಬ್ರು ಗಂಡನ್ ಕಣ್ಣ ಆಪರೇಷನ್, ಫ್ರಿಜ್ ತಗೊಂಡಿದ್ದಾರೆ, ಬಳೆ ಅಂಗಡಿ ಇಟ್ಕೊಂಡಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಅವರು ಜೀವನನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲೊಬ್ರು ಮಹಿಳೆ ತಮ್ಮ ಮನೆಯನ್ನ ಕಟ್ಕೊಂಡಿದ್ದಾರೆ. ಇನ್ನು ಇದ್ರ ಬಗ್ಗೆ ಆ ಮಹಿಳೆ ಏನ್ ಹೇಳಿದ್ದಾರೆ ಅಂದ್ರೆ, ನಿತ್ಯ ಕೂಲಿ ಮಾಡ್ಕೊಂಡು ಬದುಕೋ ನಮ್ಗೆ ಸ್ವಂತದ್ದೇ ಒಂದ್ ಮನೆ ತಗೋಬೇಕು ಅಥವಾ ಕಟ್ಟಿಸ್ಕೋಬೇಕು ಅನ್ನೋದು ಬಹಳ ದಿನಗಳ ಆಸೆ ಆಗಿತ್ತು. ಬರೀ ಕೂಲಿ ಮಾಡ್ಕೊಂಡೆ ನಮ್ಗೆ ಹಣ ಹೊಂದ್ಸೋದಿಕ್ಕೆ ಕಷ್ಟ ಆಗ್ತಿತ್ತು. ಆದ್ರೆ ಸರ್ಕಾರದ ಈ ಯೋಜನೆಯಿಂದ ನಮ್ ಕೆಲ್ಸ ಎಲ್ಲ ಈಡೇರಿದೆ. ನನ್ ಕನಸು ಕೂಡ ನನ್ಸಾಗಿದೆ. ನಾವೇ ಒಂದು ಸ್ವಂತ ಮನೇನ ಕೂಡ ಕಟ್ಕೊಂಡಿದೀವಿ ಅನ್ನೋ ನೀಲಾಬಾಯಿ ಅನ್ನೋರು ಈ ಮಾಹಿತಿಯನ್ನ ತಿಳಿಸಿದ್ದಾರೆ. ಅವ್ರದ್ದು ಫೋಟೋ ಕೂಡ ಹಾಕಿದ್ದೀನಿ ನೋಡಿ. ಮನೆ ಕಟ್ಟಿಸ್ಕೊಂಡಿದ್ದಾರೆ, ಅದಕ್ಕೆ ಗೃಹಲಕ್ಷ್ಮಿ ನಿಲಯ ಅಂತ ಹೆಸರಿಟ್ಟಿದ್ದಾರೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಿರ್ಮಿಸಲಾಗಿರುತ್ತದೆ ಅಂತ ಕೂಡ ಹಾಕಿದ್ದಾರೆ. ತುಂಬಾನೇ ಖುಷಿ ಆಗುತ್ತೆ. ಸಿದ್ದರಾಮಯ್ಯ ಅವ್ರ ಫೋಟೋ ಹಾಕಿದ್ದಾರೆ. ಸೊ ನಿಮ್ಗೆ ಯಾವ ರೀತಿಯಾಗಿ ಇದು ಹೆಲ್ಪ್ ಆಗಿದೆ ಅನ್ನೋದನ್ನ ನಿಮ್ಗೆ ಇಷ್ಟ ಇದ್ರೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಗೃಹಲಕ್ಷ್ಮಿ 16ನೇ ಕಂತಿನ ವಿಚಾರಕ್ಕೆ ಬರೋದಾದ್ರೆ, ಈಗಾಗಲೇ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. 1 ಲಕ್ಷ ಮಹಿಳೆಯರ ಖಾತೆಗೆ ಹಣ ಕೂಡ ಬಂದು ತಲುಪಿದೆ. ಆದ್ರೆ ಹೇಳ್ಕೊಳ್ಳೋಷ್ಟು ಮಟ್ಟಕ್ಕೆ ಗೃಹಲಕ್ಷ್ಮಿ ಹಣ ಎಲ್ರಿಗೂ ಕೂಡ ತಲುಪಿಲ್ಲ. ಸ್ವಲ್ಪ ಜನಕ್ಕೆ ಬಂದಿದೆ, ಇನ್ನು ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಆಗ್ಬಿಟ್ಟು ಅದು ಹೋಲ್ಡ್ ಮಾಡಿದ್ದಾರೆ. ಸುಮಾರು ಜನ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಕೆಲವರಿಗೆ ತಾಂತ್ರಿಕ ತೊಂದರೆಯಿಂದ, ನಾರ್ಮಲಿ ಗೊತ್ತಲ್ಲ, ಟೆಕ್ನಿಕಲ್ ರೀಸನ್ಸ್ ಗಳಿಂದ ಹಣ ಹಾಕೋದು ಲೇಟ್ ಆಗ್ತಾ ಇದೆ, ವೆಯ್ಟ್ ಮಾಡಿ ಹಣ ಹಾಕ್ತಿವಿ ಅಂತ ಈಗ ಪುಷ್ಪ ಅಮರನಾಥ್ ಭರವಸೆಯನ್ನ ನೀಡಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಕೂಡ ಅವ್ರು ಹೇಳ್ತಾನೆ ಇದ್ರು ಟೆಕ್ನಿಕಲ್ ರೀಸನ್ಸ್ಗಳು ಅಂತ. ಈಗ ಅದು ಸ್ವಲ್ಪ ಸರಿ ಹೋಗಿ ಸ್ವಲ್ಪ ಜನಕ್ಕೆ ಹಂತವಾಗಿ ಹಣನ ಬಿಡುಗಡೆ ಮಾಡಿದಾರಂತೆ. ಒಂದು ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬಹುದು. ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ, ನಮಗೆ ಹೆಲ್ಪ್ ಆಗಿದೆ, ಅಮೌಂಟ್ ಬಂದಿದೆ ಅಂತ. ನಿಜವಾಗ್ಲೂ ನನ್ನ ಮುಂದಿನ ವಿಡಿಯೋಗೆ ಇದು ಹೆಲ್ಪ್ ಆಗುತ್ತೆ. ನಾನೀಗ ಪಿಂಚಣಿ ಹಣದ ಬಗ್ಗೆ ವಿಡಿಯೋ ಹಾಕ್ತಾ ಇರ್ತೀನಿ ಅಲ್ವಾ, ಅದಕ್ಕೆ ವಿತ್ ಪ್ರೂಫ್ ನನ್ನ ಹತ್ರ ಇನ್ಫಾರ್ಮೇಶನ್ ಇರುತ್ತೆ. ಹಾಗೇನೆ ಗೃಹಲಕ್ಷ್ಮಿ ವಿಚಾರವಾಗಿ ಪ್ರೂಫ್ ಯಾರಾದ್ರೂ ಅಂದ್ರೆ ಕಳಿಸ್ಕೊಟ್ರೆ ಅಥವಾ ಮೆಸೇಜ್ ಮುಖಾಂತರ ತಿಳಿಸಿದ್ರು ನಿಜವಾಗ್ಲೂ ಸಹಾಯ ಆಗುತ್ತೆ. ದಯವಿಟ್ಟು ಹಣ ಬಂದಿದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.